ಎವ್ರಿವಾನ್, ವೆಲ್ಕಮ್ ಟು ಕುಲಾಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ತುಂಬ ದಿನದ ನಂತರ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಎಕ್ಸಾಮ್ ಇತ್ತು ಮಕ್ಕಳಿಗೆ, ಸೊ ಹಾಗಾಗಿ ಟೈಮೇ ಸಿಗ್ತಿರ್ಲಿಲ್ಲ. ಸೊ ಹಾಗಾಗಿ ಹೇಗಾದರೂ ಒಂದು ಟೈಮ್ ಮಾಡಿಕೊಂಡು ನಿಮ್ಮ ಜೊತೆ ಚೆನ್ನಾಗಿರುವಂಥ ಡೆಸರ್ಟನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಈಸಿಯಾಗೂ ಯಮ್ಮಿ ಆಗಿರುವ ಡೆಸರ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ಒಂದು ಪಾತ್ರೆ ತಗೊಂಡೆ, ಪಾತ್ರೆಗೆ ನಾನು 2 ಗ್ಲಾಸ್ನಾಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ಸೊ ಹಾಲನ್ನೀಗ ನಾವು ಬಿಸಿ ಆಗಲಿಕ್ಕೆ ಇಡಬೇಕು. ಸೊ ಇವಾಗ ಬಿಸಿ ಆಗ್ತಾ ಇರುವಾಗ ನಾವಿಲ್ಲಿ ರೆಡಿ ಮಾಡ್ಕೊಳ್ಳೋಣ ಕಸ್ಟರ್ಡ್ ಪೌಡರ್, ಒಂದು ಪೇಸ್ಟನ್ನು. ಸೊ ಇಲ್ಲಿ ನಾನು 1/4 ಕಪ್ಪಷ್ಟು ಹಾಲು ತೊಗೊಂಡೆ. ಸೊ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ ಹಾಗೂ 2 ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್. ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ಗಂಟು ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಹಾಲು ಯಾವ ಹಾಲನ್ನು ಕೂಡ ತಗೊಳ್ಬೋದು. ಅಂದರೆ ಆರೆಂಜ್ ಇದೆ, ಗ್ರೀನ್ ಇದೆ, ಬ್ಲೂ ಇದೆ. ಸೊ ಯಾವ ಕಲರ್ ಕೂಡ ಹಾಲನ್ನು ತಗೊಳ್ಬೋದು. ಸೊ ಇವಾಗ ನೋಡ್ಕೊಳ್ಬೋದು, ಇವಾಗ ಈ ಥರ ಕನ್ಸಿಸ್ಟೆನ್ಸಿ ಈ ಥರ ಆಗಿದೆ. ಸೊ ಯಾವುದು ಕೂಡ ಗಟ್ಟಿ ಇರೋದು ಬೇಡ, ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇವಾಗ ಇಲ್ಲಿ ನೋಡ್ಕೊಳ್ಬೋದು ಹಾಲು ಬಿಸಿ ಆಗ್ತಾ ಇದೆ. ಬಿಸಿ ಆದ ನಂತರ ಇವಾಗ ನಾವು ಕಸ್ಟರ್ಡ್ ಪೌಡರ್ ಮಾಡಿಟ್ಕೊಂಡಿದ್ದೇವಲ್ಲ, ಸೊ ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಒಂದೇ ಸತಿ ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ, ಯಾಕಂತಂದರೆ ಲಂಪ್ಸ್ ಬಂದರೆ ಸರಿಯಾಗಲ್ಲ. ಲಂಪ್ಸ್ ಬರದೆ ಹಾಗೆ ನಾವು ಮಿಕ್ಸ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ಕೊಳ್ಬೋದು, ಫಸ್ಟ್ ಒಂದು ಸತಿ ಹಾಕ್ಕೊಂಡೆ, ನಾನು ನೆಕ್ಸ್ಟ್ ಹಾಕ್ಕೊಳ್ತಾ ಇದ್ದೇನೆ. ಸೊ ಕೈ ಆಡಿಸ್ತಾನೆ ಇರಿ, ಯಾಕಂದರೆ ಕಸ್ಟರ್ಡ್ ಪೌಡರ್ ಹಾಕಿದ ಕೂಡಲೇ ಹಾಲು ದಪ್ಪ ಆಗುತ್ತೆ, ತಳ ಹಿಡಿಯುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಕೈ ಆಡಿಸ್ಕೊಳ್ತಾ ಇರಬೇಕು. ಇವಾಗ ನೋಡ್ಬೋದು ಹಾಲು ಕುದಿ ಬಂತು. ಸೊ ಹಾಲು ಕುದಿ ಬಂದ ನಂತರ ಇವಾಗ ತುಂಬ ದಪ್ಪಗಾಗಲಿಕ್ಕೆ ಬಿಡಬೇಡಿ, ಯಾಕಂದರೆ ತುಂಬಾ ದಪ್ಪಗಾದರೆ ತಣ್ಣಗಾದ ನಂತರ ಇನ್ನೂ ಕೂಡ ದಪ್ಪಗಾಗುತ್ತೆ. ಸೊ ಇವಾಗ ನಾನು ಹಾಕ್ಕೊಂಡೆ 1 ಸ್ಪೂನ್ ಆಗೋಷ್ಟು ಸಕ್ಕರೆನ. ಇಲ್ಲಿ ತುಂಬ ಸಕ್ಕರೆ ಹಾಕ್ಲಿಕ್ಕೆ ಹೋಗ್ಬೇಡಿ, ಯಾಕಂದರೆ ಡೆಸರ್ಟ್ ತುಂಬಾ ಸ್ವೀಟ್ ಆದರೆ ಚೆನ್ನಾಗಿರಲ್ಲ. ಸೊ ಇನ್ನು ಆಮೇಲೆ ಇನ್ನೂ ಕೂಡ ಸ್ವೀಟ್ನೆಸ್ ಬರ್ತದೆ. ಸೊ ಹಾಗಾಗಿ 1 ಸ್ಪೂನ್ ಆಗೋಷ್ಟು ಶುಗರ್ ಹಾಕಿದರೆ ಸಾಕು. ಸೊ ನೋಡ್ಕೊಳ್ಬೋದು, ಈ ಕನ್ಸಿಸ್ಟೆನ್ಸಲ್ಲಿ ನೀವು ರೆಡಿ ಮಾಡ್ಕೊಳ್ಬೇಕು. ತುಂಬ ದಪ್ಪಗಾಗಿಟ್ಟರೆ ತಣ್ಣಗಾದ ನಂತರ ಇನ್ನೂ ಕೂಡ ದಪ್ಪಗಾಗುತ್ತೆ, ಯಾಕಂದರೆ ಕಸ್ಟರ್ಡ್ ಪೌಡರ್ ದಪ್ಪಾಗಿ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದ ಹಾಲು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೂ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ಏನಾಯಿತು ಅಂತ ಹೇಳಿದ್ರೆ, ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತಿದ ನಂತರ ನಾನು ಏಲಕ್ಕಿನ ಗುದ್ದಿ ಹಾಕ್ಕೊಂಡೆ. ಸೊ ಏಲಕ್ಕಿ ಹಾಕಿದ ನಂತರ ಪುನೊಂದ್ಸತಿ ನೋಡ್ಕೊಳ್ಬೋದು, ಈಗ ದಪ್ಪ ಆಯಿತು ನೋಡ್ಬೋದು. ಸ್ವಲ್ಪ ಹೊತ್ತಿದ ನಂತರ ಇನ್ನೂ ಕೂಡ ದಪ್ಪಗಾಗುತ್ತೆ. ಸೊ ಇವಾಗ ಇನ್ನೊಂದು ಕಡೆಯಲ್ಲಿ ನಾನು ನೀರಿಟ್ಬಿಟ್ಟೆ. ನೀರು ಬಿಸಿ ಆದ ನಂತರ ಇವಾಗ ಹಾಕ್ಕೊಳ್ತಾ ಇದ್ದೇನೆ ಸಕ್ಕರೆ, ಯಾಕಂದರೆ ಸಕ್ಕರೆ ಪಾಕ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಕೂಡ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಬೇಡಿ, ಡೆಸರ್ಟ್ ತುಂಬಾ ಸ್ವೀಟ್ ಆದರೆ ತಿನ್ನೋಕ್ಕಾಗಲ್ಲ. ಸೊ ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಪಾಕ ಮಾಡ್ಕೊಳ್ಬೇಕು. ನಾವು ಗುಲಾಬ್ ಜಾಮೂನ್ಗೆ ಹೇಗೆ ಮಾಡ್ತೇವೆ, ಸೊ ಅದೇ ಥರನೇ ಇಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಬೇಕು. ಸೊ ಇವಾಗ ನೋಡ್ಕೊಬೋದು ನೀರು ಕುದಿ ಬಂತು. ಸೊ ಇವಾಗ ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ. ಸೊ ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ನಾನು ಬ್ರೆಡ್ ಸ್ಲೈಸ್ ತೊಗೊಂಡೆ. ಯಾವ ಬ್ರೆಡ್ ಕೂಡ ತಗೊಳ್ಬೋದು, ಬ್ರೌನ್ ಬ್ರೆಡ್, ವೈಟ್ ಬ್ರೆಡ್, ಎನಿ ಬ್ರೆಡ್ ನೀವು ತೊಗೊಳ್ಬೋದು. ಸೊ ಬ್ರೆಡ್ ತೊಗೊಂಡು ಇಲ್ಲಿ ನಾನೀಗ ಸೈಡ್ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಎಲ್ಲ ಬ್ರೆಡ್ಡನ್ನು ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು. ತುಂಬಾ ಈಸಿಯಾಗಿರೋ ರೆಸಿಪಿ. ಒಂದು 4-5 ಬ್ರೆಡ್ ಇದು ಕೂಡ ತುಂಬಾ ಚೆನ್ನಾಗಿರುವ ಡೆಸರ್ಟ್ ರೆಡಿ ಆಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗೋರಂಥ ರೆಸಿಪಿ ಇದು. ಸೊ ಇದು ಫೆಸ್ಟಿವಲ್ ಕೂಡ, ಹಬ್ಬ ಏನು ನವರಾತ್ರಿ ಬರ್ತಾ ಇದೆ. ಸೊ ಹಬ್ಬದ ಟೈಮಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಏನು ಮಾಡ್ಕೊಳ್ತಿದ್ದೇನೆ, ಒಂದು ತವಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪದಲ್ಲಿ ಇವಾಗ ಇದನ್ನು ನಾವು ಈ ಬ್ರೆಡ್ಡನ್ನು ಶಾಲೋ ಫ್ರೈ ಮಾಡ್ಕೊಳ್ಬೇಕು. ಡೀಪ್ ಫ್ರೈ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಚೆನ್ನಾಗಾಗಲ್ಲ. ಸೊ ಶಾಲೋ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಬ್ರೆಡ್ ತುಂಬಾ ಬೇಗ ತುಪ್ಪನ ಹೇಳ್ಕೊಳ್ಳುತ್ತೆ. ಸೊ ಜಾಸ್ತಿ ತುಪ್ಪ ಹಾಕ್ಕೊಂಡು ಹೆಲ್ತಿ ಕೂಡ ಚೆನ್ನಾಗಿರಲ್ಲ ಹಾಗೂ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಹಾಗೆ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪನೇ ಫ್ರೈ ಮಾಡ್ಕೊಂಡ್ರೆ ಆಯಿತು. ತುಂಬ ಕಪ್ಪಗಾಗಲಿಕ್ಕೆ ಬಿಡ್ಕೊಳ್ಬೇಡಿ, ಸ್ವಲ್ಪನೇ ಫ್ರೈ ಆದರೆ ಸಾಕು. ಸೊ ನೋಡ್ಕೊಳ್ಬೋದು, ಇವಾಗ ಈ ಥರ ಫ್ರೈ ಆಯಿತು, ಟೋಸ್ಟ್ ಥರ ಆಗಿದೆ ಇವಾಗ. ಸೊ ಹಾಗೆ ಎಲ್ಲ ನಾನು ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಸ್ವಲ್ಪನೇ ತುಪ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ತುಂಬ ಈಸಿಯಾಗಿ ಮಾಡುವಂಥದ್ದು, ಬ್ಯಾಚುಲರ್ಸ್ಗಂತೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೂ ಫ್ರಿಜ್ಜಲ್ಲಿ ಇದು 2-3 ದಿನ ಇಟ್ಟು ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ನಮ್ಮದು ರಸಮಲಾಯಿ ಇದೆಯಲ್ಲ, ಸೊ ಅದೇ ಥರ ಫ್ಲೇವರಲ್ಲಿ ಬರುತ್ತೆ. ಇವಾಗ ನೋಡ್ಬೋದು, ಇಲ್ಲಿ ಸಕ್ಕರೆ ಪಾಕ ರೆಡಿ ಇದೆ, ಕಸ್ಟರ್ಡ್ ಪೌಡರ್ ರೆಡಿ ಇದೆ, ಹಾಗೂ ಡ್ರೈ ಫ್ರೂಟ್ಸ್ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಚಾಪ್ ಮಾಡಿ. ಇವಾಗ ಏನು ಮಾಡ್ಕೊಳ್ಬೇಕಂತ ಹೇಳಿದರೆ, ಫ್ರೈ ಮಾಡಿಟ್ಕೊಂಡ ಬ್ರೆಡ್ಡನ್ನು ಸಕ್ಕರೆ ಪಾಕದಲ್ಲಿ ಮುಳುಗಿಸಿ ಬೇಗನೆ ತೆಗಿಬೇಕು. ಅದರಲ್ಲೇ ಇಡಲಿಕ್ಕಿಲ್ಲ, ಸ್ವಲ್ಪ ಹಾಕಿ ಅಲ್ಲೇ ಡಿಪ್ ಮಾಡಿ ತೆಗೆದು ಬಿಟ್ಕೊಳ್ಬೇಕು. ಸೊ ಹಾಗೆಯೇ ಇನ್ನೊಂದು ಕೂಡ ಬ್ರೆಡ್ಡನ್ನು ನೋಡಿ ನಾನು ಡಿಪ್ ಮಾಡಿ ಬೇಗನೆ ತೆಗಿತಾ ಇದ್ದೇನೆ.
ಸೊ ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಈಗ ನಾವು ಕಸ್ಟರ್ಡ್ ಪೌಡರ್ ಮಾಡ್ಕೊಂಡಿದ್ದೇವಲ್ಲ, ಸೊ ಅದನ್ನು ಅದ್ರ ಮೇಲೆ ಹಾಕ್ಕೊಳ್ಬೇಕು. ಸೊ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಕಸ್ಟರ್ಡ್ ಪೌಡರ್ದು ಟೇಸ್ಟ್ ಇದೆಯಲ್ಲ ತುಂಬಾ ಯಮ್ಮಿ ಆಗಿದೆ. ಸೊ ನಿಮ್ಗೆ ಅನಿಸ್ಬೋದು ಇವಾಗ ಇದು ತುಂಬಾ ವೈರಲ್ ಆಗ್ತಾಯಿದೆ, ಸೊ ಹಾಗಾಗಿ ನಾನು ಕೂಡ ಒಂದು ಸತಿ ಮಾಡಿದೆ, ನಂಗೆ ತುಂಬಾ ಇಷ್ಟ ಆಯಿತು, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇನ್ನೊಂದು ಸತಿ ಮಾಡಿ. ಸೊ ಇವಾಗ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಂಡೆ, ಬಾದಾಮ್ ಮತ್ತು ಪಿಸ್ತಾ. ಸೊ ಹಾಗೆ ಇನ್ನೊಂದು ಸತಿನೂ ಕೂಡ ಬ್ರೆಡ್ಡನ್ನು ಸಕ್ಕರೆ ಪಾಕದಲ್ಲಿ ಮುಳುಗಿಸಿ ಸೆಟ್ ಮಾಡಿ ಇಡ್ತಾ ಇದ್ದೇನೆ. ಸೊ ಅದೇ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬ್ರೆಡ್ ಸ್ಲೈಸ್ ತೊಗೊಳ್ಳಿ. ಸೊ ತಗೊಂಡು ಸೆಟ್ ಮಾಡಿಕೊಂಡು ಕಸ್ಟರ್ಡ್ ಪೌಡರ್ ಹಾಕಿ ಇಟ್ಟರೆ, ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದರೆ ತುಂಬಾ ಚೆನ್ನಾಗಿರುವ ರೆಸಿಪಿ ಅಂತೂ ರೆಡಿ ಆಗಿರುತ್ತೆ. ಸೊ ನೀವು ಟ್ರೈ ಮಾಡಿ. ಯಾರಾದರೂ ಗೆಸ್ಟ್ ಬಂದರೆ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕಲ್ವಾ, ಸೊ ಇದೆಲ್ಲ ಮಾಡಿಕೊಂಡ್ರೆ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ರಸಮಲಾಯಿ ಫ್ಲೇವ್ರೇಟ್ ನನ್ನ ಹಸ್ಬೆಂಡಿಗೆ. ಸೊ ಅವರಿಗೆ ತಿನ್ನುವಾಗಂತೂ ತುಂಬಾ ಖುಷಿ ಆಯಿತು. ಅವರು ಅಂದರೂ ರಸಮಲಾಯಿ ಥರನೇ ಇದೆ ಫ್ಲೇವರ್ ಅಂತ. ಸೊ ತುಂಬಾ ಈಸಿಯಾಗಿ ಮಾಡುವಂಥದ್ದು. ಸೊ ಇದನ್ನು ಮಕ್ಳಿಗೆ ಕೂಡ ಮಾಡ್ಬೋದು, ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ಇದು. ಸೊ ನಾವು ನೋಡ್ಬೋದು ಇವಾಗ ಎಲ್ಲ ಹಾಕಿದೆ ನಾನು. ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೇನೆ, ಬಾದಾಮ್ ಮತ್ತು ಪಿಸ್ತಾ ಹಾಗೂ ಸ್ವಲ್ಪನೇ ಸ್ಯಾಫ್ರಾನ್ ಇತ್ತು. ಸೊ ಸ್ಯಾಫ್ರಾನ್ ಸ್ವಲ್ಪ ಹಾಕ್ಕೊಂಡೆ, ಯಾಕಂದರೆ ಸ್ವಲ್ಪ ಗಾರ್ನಿಷಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಇವಾಗ ನಾನು ಸ್ಯಾಫ್ರಾನ್ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಏನು ಮಾಡ್ಕೊಳ್ಬೇಕು ಅಂತ ಹೇಳಿದರೆ, 1 ಗಂಟೆಯಷ್ಟು ನಾವು ಫ್ರೀಝರಲ್ಲಿ ಇಟ್ಕೊಳ್ಬೇಕು. ಸೊ ನಾನು ಇಲ್ಲಿ 1 ಗಂಟೆಯಷ್ಟು ಫ್ರೀಝರಲ್ಲಿ ಇಟ್ಟೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಸಡನ್ ಬೇಕಾದರೆ ನೀವು ಒಂದು ಹಾಫ್ ಆನ್ ಅವರಲ್ಲಿ ಇಟ್ಟು ಕೂಡ ತಿನ್ಬೋದು, ಬಟ್ 1 ಅವರ್ ಇಟ್ಟಿದ್ರೆ ಫ್ರೀಝರಲ್ಲಿ ತುಂಬಾ ಚೆನ್ನಾಗಿ ಸೆಟ್ ಆಗಿರುತ್ತೆ. ಇವಾಗ ನೋಡ್ಬೋದು ಶಾಹಿತ್ತು ಕೂಡ ರೆಡಿ ಆಯಿತು. ತುಂಬಾ ಚೆನ್ನಾಗಿದೆ, ಹೆಸರು ತಕ್ಕನೇ ಅದು ಶಾಹಿತ್ತು ಕೂಡ ತುಂಬಾ ಚೆನ್ನಾಗಿತ್ತು. ನೋಡ್ಬೋದು ತುಂಬಾ ಯಮ್ಮಿ ಆಗಿ ಬಂದಿತ್ತು. ಸೊ 1 ಗಂಟೆ ಎಷ್ಟು ಫ್ರೀಝರಲ್ಲಿ ಇಟ್ಬಿಡಿ. ಸೊ ಈ ಥರ ಸೆಟ್ಟಾಗಿ ಇರುತ್ತೆ. ಗೆಸ್ಟ್ಗಳಿಗೆ ಬಂದರೆ ಸ್ಪೆಷಲಾಗಿ ಏನಾದರೂ ಮಾಡ್ಕೊಳ್ಬೋದು ಅಂತ ಹೇಳಿದರೆ ಇದನ್ನು 100% ನೀವು ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲೀಸಿಗೆ ಎಲ್ರಿಗೂ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾನೆ. ಇಲ್ಲಿ ನೋಡ್ಬೋದು ಹೇಗೆ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದರೆ ನೀವು ಎಕ್ಸ್ಪೆಕ್ಟ್ ಮಾಡಲಿಕ್ಕಿಲ್ಲ, ಅಷ್ಟು ಚೆನ್ನಾದ ಟೇಸ್ಟು ಕೂಡ ಇದೆ. ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ. ಬ್ರೆಡ್ ಎಲ್ಲ ಉಳಿದಿದ್ರೆ ನಾವು ಸುಮ್ಮನೆ ವೇಸ್ಟ್ ಆಗುತ್ತೆ, ಸೊ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ಇದನ್ನು ಕಸ್ಟರ್ಡ್ ಪೌಡ್ರ್, ಒಂದು ಮಿಲ್ಕ್ ಪೌಡ್ರ್ ಇದ್ದರೆ ಇದು ತುಂಬಾ ಚೆನ್ನಾಗಿರುವ ಶಾಹಿತ್ತು ಕೂಡ ರೆಡಿ ಆಗಿರುತ್ತೆ. ಸೊ ನೀವು ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲೀಸಿಗೆ, ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ. ಸೊ ರೆಡಿ ಆಯಿತು, ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಅಸ್. ಬಿ ಹ್ಯಾಪಿ ಆಲ್ವೇಸ್. ಯಾವಾಗಲೂ ಖುಷಿಯಿಂದನೇ ಇರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.